ಇರಾನ್ ಇಸ್ರೇಲ್ ಯುಎಸ್ ನಡುವೆ ಮುಂದುವರೆದಂತ ಯುದ್ಧ. ಕುವೈತ್ ಮೇಲೆ ಹಾರಿಸಿದ್ದಾರೆ 178 ಮಿಸೈಲ್ಗಳು, ಜೊತೆಗೆ 384 ಡ್ರೋನ್ಗಳು ಕೂಡ ಪತ್ತೆಯಾಗಿವೆ. ಮಿಸೈಲ್ ಡ್ರೋನ್ನ ಹೊಡೆದುರುಳಿಸಿದೆ ಕುವೈತ್ ರಕ್ಷಣಾ ವ್ಯವಸ್ಥೆ. ಕುವೈತ್ನ 27 ರಕ್ಷಣಾ ಸಿಬ್ಬಂದಿಗೆ ಗಾಯಗಳಾಗಿದೆ. ಆರೋಗ್ಯ ಎಲ್ಲರಿಗೂ ಸ್ಥಿರವಾಗಿದೆ. ಮತ್ತೆ 92 ಬ್ಯಾಲಿಸ್ಟಿಕ್ ಮಿಸೈಲ್ಗಳು, 17 ಡ್ರೋನ್ಗಳನ್ನು ಹಾರಿಸಿದೆ ಇರಾನ್. ಮಿಸೈಲ್ ಡ್ರೋನ್ ಎಲ್ಲವೂ ತಡೆದು ಹೊಡೆದುರುಳಿಸಿದೆ ಕತಾರ್. 2 ಮಿಸೈಲ್ ಮಾತ್ರ ಆಲ್ ಉದೈದ್ ಏರ್ ಬೇಸ್ಗೆ ಅಟ್ಯಾಕ್ ಅನ್ನ ಮಾಡಿರೋದು. UAE ಮೇಲೆ ಇರಾನ್ನಿಂದ ಮುಂದುವರೆದಿದೆ ದಾಳಿ. ರಿಯಾದ್ನಲ್ಲಿ ಇರುವಂತಹ US ರಾಯಭಾರಿ ಕಚೇರಿ ಮೇಲೆ ಕೂಡ ಇರಾನ್ ದಾಳಿ ನಡೆದಿದೆ. ಈ ದಾಳಿಗೆ ಸದ್ಯ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಚಂದ್ರಮೋಹನ್, ನಾವು ಈಗಾಗಲೇ ನೋಡ್ತಾ ಇದ್ದೀವಿ, ಒಂದ್ ಕಡೆ ಮಿಸೈಲ್ಗಳನ್ನ, ಡ್ರೋನ್ಗಳನ್ನ ಎಲ್ಲನ್ನ ಕೂಡ ತಡೆದಿರೋದು, ಹೊಡೆದುರುಳಿಸಿರೋದು. ಆಕ್ಚುಲ್ ಆಗಿ ಆಗಿರುವಂತಹ ಅಟ್ಯಾಕ್ ಬಗ್ಗೆ, ಆಗಿರುವಂತಹ ಗಾಯಾಳುಗಳ ಸ್ಥಿತಿ ಹೇಗಿದೆ ಈಗ ಅಲ್ಲಿ? ಮಧುಸೂದನ್, ಮುಖ್ಯವಾಗಿ ಈಗ ಇರಾನ್ ದೇಶಕ್ಕೆ ನೇರವಾಗಿ ಅಮೆರಿಕದ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆಂತಂದ್ರೆ ಇರಾನ್ನಿಂದ ಅಮೆರಿಕ ಸುಮಾರು 11,000 ಕಿಲೋಮೀಟರ್ ದೂರದಲ್ಲಿದೆ. ಏನಿದ್ರು ಕೂಡ ಇಸ್ರೇಲ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಇಸ್ರೇಲ್ ದೇಶವಾದರೆ ಸುಮಾರು 2,000-2,500 ಕಿಲೋಮೀಟರ್ ದೂರದಲ್ಲಿ ಇರಾನ್ನಿಂದ ಇದೆ. ಹೀಗಾಗಿ ಇಸ್ರೇಲ್ ಮೇಲೆ ಈಗ ಇರಾನ್ ದಾಳಿಯನ್ನು ನಡೆಸ್ತಾ ಇದೆ. ಜೊತೆಗೆ ಅಮೆರಿಕಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ, ತಮ್ಮ ವಾಯುನೆಲೆಯನ್ನು ಅಮೆರಿಕಾಗೆ ಬಿಟ್ಟುಕೊಟ್ಟಿರ್ತಕ್ಕಂತಹ ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಮಾತ್ರನೇ ಇರಾನ್ ಈಗ ಮಿಸೈಲ್ ದಾಳಿಗಳನ್ನು, ಡ್ರೋನ್ ದಾಳಿಗಳನ್ನು ನಡೆಸ್ತಾ ಇದೆ. ಈಗ ಗಲ್ಫ್ ರಾಷ್ಟ್ರಗಳು ಅಥವಾ ಮಧ್ಯಪ್ರಾಚ್ಯ ದೇಶಗಳಾದಂತಹ ಕತಾರ್ ಆಗ್ಬೋದು, ಅಬುದಾಬಿ ಆಗ್ಬೋದು, ಅಥವಾ ಕುವೈತ್ ಆಗ್ಬೋದು, ಇವುಗಳ ಮೇಲೆ ದಾಳಿ ನಡೆಸ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ಇರಾನ್ ದೇಶಕ್ಕಿದೆ. ಆದರೆ 11,000-12,000 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಅಮೆರಿಕದ ಮೇಲೆ ದಾಳಿ ನಡೆಸುವಂತಹ ಲಾಂಗ್ ರೇಂಜ್ ಕ್ಷಿಪಣಿಗಳು ಕೂಡ ಇರಾನ್ನ ಬಳಿ ಇಲ್ಲ. ಹೀಗಾಗಿ ಏನಿದ್ರು ಕೂಡ ಇದರ ದಾಳಿ ಮಧ್ಯಪ್ರಾಚ್ಯಕ್ಕಷ್ಟೇ ಸೀಮಿತವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಈಗ ಮುಖ್ಯವಾಗಿ ಕುವೈತು, ಅಬುದಾಬಿ, ದುಬೈ, ಇಲ್ಲೆಲ್ಲವೂ ಕೂಡ ಅಮೆರಿಕದ ವಾಯುನೆಲೆಗಳಿವೆ. ಈ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ಮತ್ತು ಈ ದೇಶಗಳನ್ನೇ ಗುರಿಯಾಗಿಸಿಕೊಂಡು ಈಗ ಇರಾನ್ ದೇಶ ಕೂಡ ದಾಳಿಯನ್ನು ನಡೆಸ್ತಾ ಇದೆ. ಮಿಸೈಲ್ ದಾಳಿ ಮತ್ತು ಡ್ರೋನ್ ದಾಳಿಗಳನ್ನು ನಡೆಸ್ತಾ ಇದೆ. ಆದರೆ ಈ ಮಿಸೈಲು ಮತ್ತು ಡ್ರೋನ್ ಇವೆಲ್ಲವುಗಳನ್ನು ಕೂಡ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಪತ್ತೆ ಹಚ್ಚಿ ಹೊಡೆದುಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇವೆ. ಮುಖ್ಯವಾಗಿ ಕುವೈತ್ನ ಮೇಲೂ ಕೂಡ 178 ಮಿಸೈಲ್ಗಳನ್ನು ಇರಾನ್ ಆರಿಸಿದೆ. ಜೊತೆಗೆ 384 ಡ್ರೋನ್ಗಳನ್ನು ಕೂಡ ಕುವೈತ್ನ ಮೇಲೆ ಹಾಕಿದೆ. ಈ ಒಂದು ಮಿಸೈಲು ಮತ್ತು ಡ್ರೋನ್ ಎರಡನ್ನೂ ಕೂಡ ಕುವೈತ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಒಂದು ಕಾರ್ಯಾಚರಣೆಯಲ್ಲಿ ಕುವೈತ್ನ 27 ಮಂದಿ ರಕ್ಷಣಾ ಸಿಬ್ಬಂದಿಗೂ ಕೂಡ ಗಾಯ ಆಗಿದೆ. ಅವರೆಲ್ಲರೂ ಕೂಡ ಈಗ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಮತ್ತು ಅವರ ಆರೋಗ್ಯ ಸ್ಥಿತಿ ಕೂಡ ಸ್ಥಿರವಾಗಿದೆ ಅಂತೇಳಿ ಕುವೈತ್ ಹೇಳಿದೆ. ಇನ್ನು ಕತಾರ್ನ ಮೇಲೂ ಕೂಡ 92 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇರಾನ್ ಆರಿಸಿದೆ. ಜೊತೆಗೆ 17 ಡ್ರೋನ್ಗಳನ್ನು ಕೂಡ ಇರಾನ್ ಆರಿಸಿದೆ. ಇವೆಲ್ಲವುಗಳನ್ನು ಕೂಡ ಈಗ ಕತಾರ್ ದೇಶ ಕೂಡ ಹೊರದುಡಿಸಿದೆ. ಆದರೆ 2 ಮಿಸೈಲ್ಗಳು ಮಾತ್ರ ಅಲ್ ಉದೈದ್ ಏರ್ ಬೇಸ್ಗೆ ಅಟ್ಯಾಕ್ ಮಾಡಿವೆ. ಈ ಅಲ್ ಉದೈದ್ ಏರ್ ಬೇಸ್ನಲ್ಲೇ ಅಮೆರಿಕದ ಯುದ್ಧ ವಿಮಾನಗಳಿವೆ. ಹೀಗಾಗಿ ಅಮೆರಿಕದ ಯುದ್ಧ ವಿಮಾನಗಳನ್ನು ಗುರಿಯಾಗಿಸಿಕೊಂಡೇ ಈಗ ಇರಾನ್ ದೇಶ ಕೂಡ ಈ ಒಂದು ಏರ್ ಬೇಸ್ನ ಮೇಲೆ ಅಟ್ಯಾಕ್ ಅನ್ನು ಮಾಡಿತ್ತು. ಜೊತೆಗೆ ರಿಯಾದ್ನಲ್ಲಿ ಇರತಕ್ಕಂತಹ ಅಮೆರಿಕದ ರಾಯಭಾರ ಕಚೇರಿ ಮೇಲೂ ಕೂಡ ಇರಾನ್ ದಾಳಿಯನ್ನು ನಡೆಸಿದೆ. ಈ ವಾಯು ದಾಳಿಯಿಂದಾಗಿ ರಿಯಾದ್ನಲ್ಲಿರುವಂತಹ ಅಮೆರಿಕ ರಾಯಭಾರ ಕಚೇರಿಗೆ ಬೆಂಕಿ ಬಿದ್ದಿದೆ. ಹೀಗಾಗಿ ಒಂದು ಅಮೆರಿಕ ರಾಯಭಾರ ಕಚೇರಿ ಮೇಲೆ ನಡೆದಂತಹ ದಾಳಿಗೆ ನಾವು ಸದ್ಯದಲ್ಲೇ ಪ್ರತಿಕ್ರಿಯೆಯನ್ನು ಕೊಡ್ತೇವೆ ಅಂತೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿದ್ದಾರೆ. ಜೊತೆಗೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಲ್ಲಿ ಅಮೆರಿಕದ ನಾಗರಿಕರಿದ್ದಾರೆ. ಈಗ ಮಧ್ಯಪ್ರಾಚ್ಯದಲ್ಲೂ ಕೂಡ ಇರಾನ್ ದಾಳಿ ನಡೆಸ್ತಾ ಇರೋದ್ರಿಂದ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಇರತಕ್ಕಂತಹ ಅಮೆರಿಕದ ನಾಗರಿಕರು ತಕ್ಷಣವೇ ಆ ದೇಶಗಳನ್ನು ಬಿಟ್ಟು ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು, ಇಲ್ಲವೇ ಅಮೆರಿಕಕ್ಕೆ ವಾಪಸ್ ಆಗಬೇಕು ಅಂತೇಳಿ ಅಮೆರಿಕ ಸರ್ಕಾರ ಕೂಡ ತನ್ನ ದೇಶದ ನಾಗರಿಕರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಜೊತೆಗೆ ಈಗ ಇನ್ನು ಮತ್ತೊಂದು ಕಡೆಯಲ್ಲಿ ಇರಾನ್ ದೇಶ ಕೂಡ ಹೊರ್ಮುಜ್ ಜಲಸಂಧಿಯನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿದೆ. ಈ ಹೊರ್ಮುಜ್ ಜಲಸಂಧಿಯ ಮೂಲಕವೇ ಗಲ್ಫ್ ರಾಷ್ಟ್ರಗಳಿಂದ ಕಚ್ಚಾ ತೈಲ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಸರಬರಾಜಾಗುತ್ತೆ. ಆದರೆ ಈ ಒಂದು ಹೊರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿರೋದ್ರಿಂದಾಗಿ ಬೇರೆ ದೇಶಗಳಿಗೆ ಕಚ್ಚಾ ತೈಲ ಸರಬರಾಜು ನಿಂತು ಹೋಗಿದೆ. ಒಂದು ವೇಳೆ ಯಾರಾದರೂ ಕೂಡ ಹೊರ್ಮುಜ್ ಜಲಸಂಧಿಯ ಮೂಲಕವೇ ಹಡಗುಗಳ ಮೂಲಕ, ತೈಲ ಟ್ಯಾಂಕರ್ಗಳ ಮೂಲಕ ಕಚ್ಚಾ ತೈಲ ಪೂರೈಕೆಗೆ ಮುಂದಾದರೆ ನಾವು ಹಡಗುಗಳಿಗೆ, ಟ್ಯಾಂಕರ್ಗಳಿಗೆ ಬೆಂಕಿ ಹಚ್ಚುತ್ತೇವೆ ಅಂತ ಕೂಡ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಈಗ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಈಗ ಈ ಆದಷ್ಟು ಬೇಗ ಈ ಸಂಘರ್ಷವನ್ನು ನಿಲ್ಲಿಸಿದ್ರೆ ಹೊರ್ಮುಜ್ ಜಲಸಂಧಿ ಕೂಡ ಓಪನ್ ಆಗುತ್ತೆ, ಜಗತ್ತಿಗೆ ಕಚ್ಚಾ ತೈಲ ಪೂರೈಕೆ ಕೂಡ ಸರಾಗವಾಗಿ ಆಗುತ್ತೆ. ಹೀಗಾಗಿ ಈಗ ಇರಾನು ಮತ್ತು ಅಮೆರಿಕ, ಇಸ್ರೇಲ್ ನಡುವೆ ಈಗ ಮಧ್ಯಸ್ಥಿಕೆಯನ್ನು ವಹಿಸಿ ಮಾತುಕತೆಯನ್ನು ನಡೆಸತಕ್ಕಂತಹ ಅಗತ್ಯ ಇದೆ. ಮಧುಸೂದನ್.